ನನ್ನ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರವನ್ನ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಸುಳ್ಳು ಸುದ್ದಿಯನ್ನ ಹರಡಿಸಿ ನನ್ನನ್ನು ಬಂಧಿಸುವಂತೆ ಒತ್ತಾಯಿಸುತ್ತಿರುವ ನಕಲಿ ಹೋರಾಟಗಾರರಾದ ಮರ್ಲೆ ಅಣ್ಣಯ್ಯ, ದಂಟರಮಕ್ಕಿ ಶ್ರೀನಿವಾಸ್, ಕೃಷ್ಣಮೂರ್ತಿ, ಪರಮೇಶ್, ಸಂತೋಷ್ ಲಕ್ಯ ಇವರನ್ನು ಗಡೀಪಾರು ಮಾಡುವುದರ ಜೊತೆಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾಧ್ಯಕ್ಷರು ಹಾಗೂ ವಕೀಲರಾದ ಅನಿಲ್ ಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಈಗಾಗಲೇ ಸುಮಾರು 2.5 ತಿಂಗಳಿಂದ ಪತ್ರಿಕೆಗಳಲ್ಲಿ ಹಾಗೂ ಸುದ್ದಿ ಮಾಧ್ಯಮಗಳಲ್ಲಿ ಅಥವಾ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅನಿಲ್ ಕುಮಾರ್ ವಕೀಲರು ಒಂದು ಮಾರಣಾಂತಿಕ ಹಲ್ಲೆ ಮಾಡಿ ಅವನಿಗೆ ಅಪಘಾತ ಅಂತ ಹೇಳಿ ಪ್ರಚಾರಪಡಿಸಿ ಒಂದು ಅಲ್ಲಂಪುರ ಕೆರೆಯ ಮೇಲೆ ರಸ್ತೆ ಅಂತೇಳಿ ಒಂದು ಬಸವಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ, ಮಾರಣಾಂತಿಕ ಹಲ್ಲೆ ಪ್ರಕರಣ. ಈ ಸಂಬಂಧವಾಗಿ ಈಗ ಆಗಲೇ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸವಳ್ಳಿ ಪೊಲೀಸ್ನವರು ಅಂತಿಮ ಬಿ ವರದಿ ಸಲ್ಲಿಸಿ, ಅಂದರೆ ಘಟನೆಯಲ್ಲಿ ನೈಜತೆ ಇಲ್ಲ, ಸುಳ್ಳು ಆರೋಪ ಅಂತೇಳಿ ಒಂದು ಬಿ ರಿಪೋರ್ಟನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ನಾನು 18 ವರ್ಷಗಳಿಂದ ವಕೀಲ ವೃತ್ತಿ ಮಾಡಿಕೊಂಡು ಹಾಲಿ ವಕೀಲ ಸಂಘದ ಕಾರ್ಯದರ್ಶಿಯಾಗಿ, ಭಾರತೀಯ ಬೌದ್ಧ ಮಹಾಸಭಾದ ಜಿಲ್ಲಾಧ್ಯಕ್ಷನಾಗಿ, ಮಾಜಿ ಗೃಹ ರಕ್ಷಕರಾದ ಸಮಾಧಿಷ್ಠನಾಗಿ, ಕುವೆಂಪು ಯೂನಿವರ್ಸಿಟಿಯ ಸೆನೆಟ್ ಮೆಂಬರ್ ಆಗಿ ಹಲವಾರು ಸಾಮಾಜಿಕ ಸೇವೆಗಳನ್ನು ಮತ್ತು ನನ್ನ ನಿರಂತರವಾದ ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳನ್ನು ಈ ಸಮಾಜಕ್ಕೆ ಸಾರುವ ಒಂದು ಕೆಲಸಕ್ಕೆ ನಾವು ನಮ್ಮ ಸ್ನೇಹಿತರು ಕೂಡ ಎಲ್ಲರೂ ಮಾಡಿಕೊಂಡು ಅದರ ಭಾಗವಾಗಿ ಏನು ಶೌರ್ಯ ಮತ್ತು ಸಾಹಸದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎತ್ತಿ ತೆಗೆದಂತಹ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಆಯೋಜನ 3 ವರ್ಷಗಳಿಂದ ಚಿಕ್ಕಮಗಳೂರಲ್ಲಿ ಒಂದು ಅರ್ಥಗರ್ಭಿತವಾಗಿ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀವಿ. ತಾವು ಗಮನಿಸಿದಂತೆ ಇಡೀ ಜಿಲ್ಲೆನೇ, ಇಡೀ ಕರ್ನಾಟಕದಲ್ಲೇ ಗಮನ ಸೆಳೆಯುವಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಏನು ಹಣಕಾಸಿನ ಸ್ವಲ್ಪ ಲೆಕ್ಕಾಚಾರಗಳು ಮತ್ತು ವೇದಿಕೆ ನನಗೆ ಬೇಕು ಅಂತೇಳಿ ಏನು ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಏನು ಮುಖಂಡರಂತ ಅಂತ ಕರೀತಾರೆ ದಂಟರಮಕ್ಕಿ ಶ್ರೀನಿವಾಸ್ ಅವರು ಆ ಸಂಬಂಧ ನನಗೆ ಲೆಕ್ಕಪತ್ರಗಳನ್ನು ಕೊಡಿ ಅಂತೇಳಿ, ಯಾಕಂದರೆ ಸಾಮಾನ್ಯವಾಗಿ ಹಳ್ಳಿ ಜನದಿಂದ ದೇಣಿಗೆ ಸಂಗ್ರಹಿಸುತ್ತೀವಿ ನಾವು ಯಾರು ಕೂಡ ನಮ್ಮ ಸಮುದಾಯದಲ್ಲಿರುವಂಥ ಹಳ್ಳಿ ಜನರು, ಮುಖಂಡರು ಮತ್ತು ರಾಜಕೀಯ ಪಕ್ಷ, ನಮ್ಮ ಸಮುದಾಯದ ರಾಜಕೀಯ ಪಕ್ಷಗಳಿಂದ ದೇಣಿಗೆ ಸಂಗ್ರಹಿಸಿ ನಾವು ಕಾರ್ಯಕ್ರಮ ಮಾಡಿರ್ತೀವಿ. ಆ ಕಾರ್ಯಕ್ರಮದಲ್ಲೂ ಕೂಡ ಅವರು ಸಂಗ್ರಹವಾದ ಬಗ್ಗೆ ಲೆಕ್ಕಪತ್ರಗಳನ್ನು ಕೊಡಲ್ಲ. ಕೊನೆಗೆ ನಾನೇ ಅಧ್ಯಕ್ಷ ಆಗ್ತೇನೆ ಅಂತ ಹೇಳಿ ಕೇಳ್ತಾರೆ. ಆಗ ಎಲ್ಲರ ಅಭಿಪ್ರಾಯದ ಮೇರೆಗೆ ಅಧ್ಯಕ್ಷ ಸ್ಥಾನ ಅವ್ರಿಗೆ ಕೊಡದಲ್ಲೇ ಸವಿರತವಾಗಿ ಶ್ರಮಿಸಿದಂಥ ವನ್ನೇಶ್ವರಿಗೆ ನಾವು ಅಧ್ಯಕ್ಷ ಸ್ಥಾನ ಕೊಟ್ಟು ಕಾರ್ಯಕ್ರಮ ನಡೆಸ್ತೀವಿ. ಅದರಲ್ಲಿ ವೇದಿಕೆ ಮೇಲೆ ಇಂಥರ ಇರಬೇಕಂತ ನಿಗದಿ ಮಾಡ್ಕೊಂಡಿರ್ತೀವಿ. ಆ ಸಂಬಂಧ ಅವ್ರನ್ನ ಮಾತ್ರ ವೇದಿಕೆಗೆ ಆಹ್ವಾನ ಮಾಡಿರ್ತೀವಿ. ಆ ಏನು ವೇದಿಕೆ ಕರೀಲಿಲ್ಲ ಅಂತೇಳಿ ಮರಳೆ ಅಣ್ಣಯ್ಯ, ಕೃಷ್ಣಮೂರ್ತಿ, ಚಲವಾದಿ ರಘು, ಲಕ್ಯ ಸಂತೋಷ್, ಲಕ್ಷ್ಮೀಪುರ ಸಂತೋಷ್, ಪರಮೇಶ್ವರ್ ಇವರೆಲ್ಲರೂ ಕೂಡ ಅಂದಿನಿಂದ ನಮ್ಮ ಮೇಲೆ ಅಗೆತನ ಸಾಧಿಸ್ತಾರೆ. ನಾವು ಹಲವಾರು ಬಾರಿ ಏನು ಸಾಧಿಸಿ ಅಷ್ಟೇ ಬಿಡಲ್ಲ, ಕಾನೂನು ಸೇವಾ ಪ್ರಾಧಿಕಾರ ನನ್ನ ಮೇಲೆ ದೂರು ಕೊಡ್ತಾರೆ. ನಂತರ ವಕೀಲರ ಸಂಘಕ್ಕೆ ನನ್ನ ಮೇಲೆ ದೂರು ಕೊಡ್ತಾರೆ. ನನ್ನ ತಂದೆ ಹೆಸರಿನಂಥ ಹೋಮ್ ಸ್ಟೇಯಲ್ಲಿ ಸತತವಾಗಿ DC, AC, SP, ತಹಸೀಲ್ದಾರ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ತಾರೆ. ಅವರು ನನಗೆ ವೈಯಕ್ತಿಕ ಯಾವುದೇ ಹಣಕಾಸಿನ ವಿಚಾರ ಇಲ್ಲ, ಅಥವಾ ದಾಯಾದಿಗಳಲ್ಲ, ಅಥವಾ ನಾನು ಒಂದೇ ಬಿಸ್ನೆಸ್ ಅಲ್ಲ. ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ವೇದಿಕೆ ಸ್ಥಾನ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮೇಲೆ ದ್ವೇಷ ಮತ್ತು ಅಗೆತನ ಅವತ್ತಿನಿಂದ ಸಾಗಿಸ್ತಾ ಬರ್ತಾರೆ. ನನ್ನದೇ ಸಮುದಾಯ ಇದೆ, ನನ್ನ ಸಮುದಾಯದ ಬಗ್ಗೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ಕರೆದು ನನ್ನ ಸಮುದಾಯವನ್ನು ನಾನು ಹಾಳು ಮಾಡಬಾರ್ದು, ಕೆಟ್ಟ ಹೆಸರು ಬರ್ಬಾರ್ದು, ಕಳಂಕ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಹಲವಾರು ನಮ್ಮಲ್ಲಿರೋಂಥ ರುದ್ರಸ್ವಾಮಿ ಅಂತ ನಾಯಕರುಗಳಿದ್ದಾರೆ, ರಾಧಾಕೃಷ್ಣರಂಥ ಮುಖಂಡತ್ವದ ಹಿರಿಯ ನಾಯಕರಿದ್ದಾರೆ, BB ನಿಂಗಯ್ಯರವರಿಗೆ, ಮತ್ತು ಹಲವಾರು ಮುಖಂಡರುಗಳು, ವಸಂತ್ ಅವರು, ಯಾರ್ಯಾರು ಸಂಘಟನೆಗಳಿದ್ದಾರೆ ಅವರಿಗೆ ಇವರು ಮಾತಾಡುವಂಥ ಪ್ರತಿಯೊಂದು ಸಣ್ಣ ನನ್ನ ಮೇಲೆ ಏನು ಹಂತವಾಗಿ ನಿರಂತರವಾಗಿ ದೂರುಗಳನ್ನು ಮತ್ತು ಅಪಪ್ರಚಾರಗಳನ್ನು ಮತ್ತು ವಾಟ್ಸಪ್ ಗ್ರೂಪಲ್ಲಿ ಮಾಡೋದನ್ನು ನಾವು ಗಮನಕ್ಕೆ ತರ್ತೀವಿ. ಅವರು ಕೂಡ ಎಲ್ಲೇ ಮೀರಿದರೆ ನಾವೇನು ಮಾಡೋದಕ್ಕಾಗಂತ ಕೈ ಚಿರ್ತಾರೆ. ಆಗ ನಾನು ಇವತ್ತಿನ ನಾಳೆ ಸರಿಯಾಗುತ್ತೆ ಅನ್ನೋ ಸಂದರ್ಭದಲ್ಲಿ ನಾನಿದ್ದಾಗ ಒಂದು 15/5/2025 ತಾರೀಕು ಒಂದು ದೂರನ್ನು ಸಲ್ಲಿಸ್ತಾರೆ ನನ್ನ ತಂದೆ ಹೆಸರಲ್ಲಿ. ಏನು ನನ್ನ ಜಮೀನು ಹೋಮ್ ಸ್ಟೇ ಇದೆ,
ಹೋಮ್ ಸ್ಟೇಲಿ ನೀರು ಬರುತ್ತೆ, ನೀರು ಬಂದು ಬೆಳೆ ಹಾನಿ ಆಗುತ್ತೆ ಅಂತ. ಆ ಹೋಮ್ ಸ್ಟೇ ನಾನು ಕೆರೆ ಕಟ್ಟಿರಲ್ಲ, ಅಣೆಕಟ್ಟು ಕಟ್ಟಿರಲ್ಲ, ಚರಂಡಿ ತೆಗೆದಿರಲ್ಲ. ಆದರೆ ಪ್ರಕೃತಿಗತವಾಗಿ ಮಳೆ ಬಂದು ಮಳೆ ಗುಡ್ಡದ ತಪ್ಪಲ್ಲಿರೋದ್ರಿಂದ ನಮ್ಮ ಭೂಮಿ ಇರೋದ್ರಿಂದ ಮೇಲಿಂದ ಹರಿಯೋ ಭೂಮಿ ಕೆಳಗಡೆ ಬರುತ್ತೆ. ಇದಕ್ಕೆ ಏನಾದರೂ ಪರಿಹಾರ ಕೇಳದಿದ್ರೆ ನೀವು ಏನು ಸಂಬಂಧಪಟ್ಟ ತಹಸೀಲ್ದಾರಿಗೆ ಮತ್ತು ಜಿಲ್ಲಾಧಿಕಾರಿ ಕೊಡಬೇಕಂತ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಅನ್ಫಾರ್ಚುನೇಟ್ಲಿ ಅದೇ ವ್ಯಕ್ತಿ ಏನು ಓಂಕಾರ ಮೂರ್ತಿ ಅಂತೇಳಿ ನನ್ನ ಮೇಲೆ ಪ್ರಕರಣ ದಾಖಲೆ ಮಾಡ್ತಾರೆ. ಆ ವ್ಯಕ್ತಿ ದಂಡ್ರಮುಖಿ ಶ್ರೀನಿವಾಸರ ಮೂಲ ಊರು, ಸ್ವಂತ ಊರು. ಆತ ನಮ್ಮೂರಲ್ಲಿ ಮಲಯಾಳತನಕ್ಕೆ ಬಂದು ಮದುವೆ ಆಗಿದ್ದಾನೆ, ನಮ್ಮೂರಲ್ಲಿ ವಾಸ ಇದ್ದಾನೆ. ಆತನನ್ನು ಬಳಸ್ಕೊಂಡು 28/5/2025 ಅಲ್ಲಂಪುರ ಗ್ರಾಮದಲ್ಲಿ ಒಂದು ಗಾಲ್ಫ್ ಹತ್ರ ನಾನು 7:30 ನಿಂತಿದ್ದೆ. ಆ ನಿಂತಿದ್ದಂಥ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಮತ್ತು ಕಾರ್ ಬಂದು ನನ್ನ ಎತ್ತಕೊಂಡೋಗಿ ನನ್ನ ದೂರು ಕೊಡ್ತೀನಿ ಅಂತೇಳಿ ನನ್ನ ಮರಣಕ್ಕೆ ಹಲ್ಲೆ ಮಾಡಿ ನಾನು ಹಲ್ಲೆ ಮಾಡಿ ಅಪಘಾತ ಎಂದು ತಂದು ಬಿಸಾಡಿ ಸತ್ತೋದಂತ ತಂದು ಬಿಸಾಡಿ ಅಪಘಾತ ಪ್ರಕರಣ ಅಂತ ಹೇಳಿ ಅಪಪ್ರಚಾರ ಮಾಡಿದ್ದಾರೆ ಅಂತೇಳಿ ಕ್ರೈಮ್ ನಂಬರ್ 51/25 ಮೇಲೆ ಬಸವಣ್ಣ ಪೊಲೀಸ್ ಠಾಣೆಯಲ್ಲಿ ಒಂದು ಮಾರಣಾಂತಿಕ ಗಂಭೀರ ಸ್ವರೂಪವಾದ ಆರೋಪ ಹೊರಿಸಿ, ಅಂದರೆ ಲೈಫ್ ಅಜೀವ ಕಾರಾವಾಸ ಸಿಗೋಂಥ ಪನಿಷ್ಮೆಂಟ್, ದಂಡನೆ ಸಿಗೋಂಥ ಇದಕ್ಕೆ ಒಬ್ಬರು ಬುದ್ಧ, ಬಸವ, ಬಾಬಾ ಸಾಹೇಬರು, ಅಂಬೇಡ್ಕರ್ ಹೇಳ್ಕೊಂಡು ಹೋರಾಟಗಾರರು ನಾವು, ಅವರು ಶೋಷಿತ ಪರವಾಗಿ ಅಂತ ಹೇಳಿದಂಥ ಹೋರಾಟಗಾರರು ಸದರಿ ಮೂಲತಃ ದಂಡ್ರಮುಖಿ ವಾಸಿಯ ಏನು ಓಂಕಾರ ಮೂರ್ತಿನ ಬಳಸ್ಕೊಂಡು ಒಂದು ಕುಂಭತ್ನಿಂದ ಒಂದು FIR ಮಾಡ್ತಾರೆ. ಮಿತ್ರರೇ, ವಾಸ್ತವ ಸ್ಥಿತಿ ಏನಂದರೆ 28/5/2025 ಆಗಂತ ಅಪಘಾತ ಪ್ರಕರಣ ಅಂತೇಳಿ ಐ ವಿಟ್ನೆಸ್ ಇದ್ದಾರೆ. ಆ ತಕ್ಷಣ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಹಾಸ್ಪಿಟ್ಲಿಗೆ ಕೂಡ RT ಅಂತ ನಮೂದಾಗುತ್ತೆ. RT ಅಂದರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಕೇಸ್ ಅಂತ ಹಾಸ್ಪಿಟ್ಲಿಗೆ ನಮೂದಾಗುತ್ತೆ. ನಮೂದಾಗಿ NFI ಹಾಸ್ಪಿಟ್ಲಿಗೆ ಹೋಗ್ತಾರೆ. NFI ಹಾಸ್ಪಿಟಲ್ ಕೂಡ ರೋಡ್ ಟ್ರಾಫಿಕ್ ಆಕ್ಸಿಡೆಂಟು ಪಿಕಪ್ ಅಂತೇಳಿ ನಮೂದಾಗುತ್ತೆ. ಆದರೆ 28ನೇ ತಾರೀಕಿಗೆ ಅಪಘಾತ ಆಗಿ 31ಕ್ಕೆ ಡಿಸ್ಚಾರ್ಜ್ ಆಗ್ತಾರೆ. ಆದರೆ 12ನೇ ತಾರೀಕಿನ ತನಕ ಅವ್ರು ಯಾವುದೇ ಕಂಪ್ಲೇಂಟ್ ಕೊಡಲ್ಲ. 12ನೇ ತಾರೀಕಿಗೆ ನನ್ನ ಮೇಲೆ ಏನು ಮಾರಣಾಂತಿಕ ಹಲ್ಲೆ ಅಂತೇಳಿ ಒಂದು ಎಲ್ಲ ಪಿತೂರಿ ನಡೆಸಿ, ಒಳಸಂಚು ನಡೆಸಿ, ಸುಳ್ಳು ಆರೋಪದ ಮೇಲೆ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತಾರೆ. ಉದ್ದೇಶ ಇಷ್ಟೇ, ನನ್ನ ಮೇಲೆ ಮಾನಹಾನಿ ಮಾಡಬೇಕು, ನನ್ನ ತೇಜವಧೆ ಮಾಡಬೇಕು, ನನ್ನ ಸಮಾಜದಲ್ಲಿ ನನ್ನನ್ನು ಕುಕ್ಸ ವ್ಯವಸ್ಥೆ ಮಾಡಿ ನನ್ನ ದುರ್ಬಲಗೊಳಿಸಬೇಕನ್ನೋ ನಿಟ್ಟಿನಲ್ಲಿ ಈ ಥರ ಪ್ರಕರಣ ದಾಖಲು ಮಾಡ್ತಾರೆ. ಆ ದಾಖಲು ಮಾಡಿ ಅಷ್ಟಕ್ಕೆ ಸುಮ್ಮನಿರಲ್ಲ ಸ್ನೇಹಿತರೆ. ತಕ್ಷಣ ಏನು ಮಾಡ್ತಾರೆ, ಏನು ಫೋಟೋಗಳು ಮತ್ತು ಇದನ್ನೆಲ್ಲ ಎಲ್ಲ ನಮ್ಮ ಸಮುದಾಯಗಳ ಗ್ರೂಪ್ಗಳಿಗೆ, ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡ್ತಾರೆ. ಇದೇ ಕೃಷ್ಣಮೂರ್ತಿ ಮತ್ತು ಮರಳ ಅಣ್ಣೆಯವರು ಪ್ರತಿ ಗ್ರೂಪ್ಗಳಿಗೂ ಶೇರ್ ಮಾಡ್ತಾರೆ. ಶೇರ್ ಮಾಡಿ 2 ದಿನ ಆದಮೇಲೆ ಅಪಘಾತ ಪ್ರಕರಣ ಅಂತ ಸಂಬಂಧಿಸಿ ಪೊಲೀಸ್ನವರು ಎನ್ಕ್ವೈರಿ ತನಿಖೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಒಂದು ಪಿಕಪ್ ಇದಾಗಿದೆ ಅಂತೇಳಿ. ಆ ಪಿಕಪ್ ನೋಟಿಸ್ ಕೊಡ್ತಾರೆ. ಆ ನೋಟಿಸ್ ಕೊಟ್ಟ ತಕ್ಷಣವೇ ಅವನು ಕರ್ಕೊಬಂದು ಸಾಕ್ಷ್ಯ ನಾಶ ಮಾಡೋದು ಇಷ್ಟ ಇದೇ ಪ್ರೆಸ್ ಕ್ಲಬ್ಬಲ್ಲಿ ಅವ್ರನ್ನೂ ಕೂರಿಸ್ಕೊಂಡು ಕೂಡ ನಿಮ್ಮ ಮುಂದೆ ಒಂದು ಇಲ್ಲ, ನಾನು ಬಡ ವ್ಯಕ್ತಿ ಇದ್ದೀನಿ, ನಾನು ಯಾವುದೇ ರೀತಿ ಇದು ಮಾಡಿಲ್ಲ, ಅನಿಲ್ ಕುಮಾರ್ ಪ್ರಭಾವ ಬೀರಿ ಇದು ಮಾಡ್ತಾರೆ ಅಂತ ಕಂಪ್ಲೀಟ್ CCTV ಫುಟೇಜ್ ಇತ್ತು. ನನ್ನ ಸ್ನೇಹಿತರು ಅದಕ್ಕೆ ಎಕ್ಸ್ಪ್ರೆಷನ್ ಕೂಡ ಕೊಟ್ಟಿದ್ರು. ಅನಿಲ್ ಕುಮಾರ್ ಒಂದು ಬರ್ಡೇ ಕಾರ್ಯಕ್ರಮದಲ್ಲಿದ್ದರು, ಚಿಕ್ಕಮಗಳೂರು ನಗರ ಬಿಟ್ಟು ಅವರು ಅಲ್ಲಿಗೆ ಹೋಗಿಲ್ಲ ಅಂಥೇಳಿ ಎಕ್ಸ್ಪ್ರೆಷನ್ ಕೊಟ್ಟರು ಕೂಡ ನನಗೆ ತೇಜ ಮಾಡಬಹುದು ಉದ್ದೇಶದಿಂದ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅನಿಲ್ ಕುಮಾರನ್ನು ಬಂಧಿಸಬೇಕು ಅಂತ, ಆಗಲೂ ಕೂಡ ಸುಮ್ಮನಾಗಲ್ಲ. ಮತ್ತೊಂದು ಪ್ರೆಸ್ ಮೀಟ್ ಮಾಡ್ತಾರೆ, ಆಗಲೂ ಬಂಧಿಸ್ತೇನೆ ಅಂತ. ಆಮೇಲೆ ಸ್ಟ್ರೈಕ್ ಕೂಡ ಮಾಡ್ತಾರೆ. ಚಿಕ್ಕಮಗಳೂರು ಅಜತ್ ಪಾರ್ಕ್ ಸರ್ಕಲಲ್ಲಿ ಸ್ಟ್ರೈಕ್ ಮಾಡ್ತಾರೆ. ಸ್ಟ್ರೈಕ್ ಮಾಡಿ ನನ್ನ ಮೇಲೆ ತೇಜವಧೆ ಮಾಡಿ ಇಲ್ಲಿ ಈ ಪ್ರೆಸ್ ಕ್ಲಬ್ಬಲ್ಲಿ ಕೃಷ್ಣಮೂರ್ತಿ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಹೇಳ್ತಾರೆ, ಅನಿಲ್ ಕುಮಾರ್ ಅವರು ತಮ್ಮ ಹೋಮ್ ಸ್ಟೇಲಿ ತನ್ನ ತಂದೆಯ ಹೆಸರು ಹೋಮ್ ಸ್ಟೇ ಅನೈತಿಕ ಚಟುವಟಿಕೆ ನಡೆಸ್ತಾರೆ ಅಂತೇಳಿ ಹೇಳಿ ನನ್ನ ಹೋಮ್ ಸ್ಟೇ ಬಗ್ಗೆ ಅಪಪ್ರಚಾರ ಮತ್ತು ತಪ್ಪು ನನ್ನ ಆರ್ಥಿಕವಾಗಿ ನಷ್ಟ ಮಾಡೋ ಉದ್ದೇಶದಿಂದ ಅವರ ಅತ್ತಿಗೆ ಹೇಳಿಕೆ ಕೊಡ್ತಾರೆ. ಇಷ್ಟೆಲ್ಲ ಆದಮೇಲೆ ಪೊಲೀಸ್ನವರು ಸಮಗ್ರವಾಗಿ ತನಿಖೆ ನಡೆದು ಕಾಲ್ ರೆಕಾರ್ಡು, CDR, CCTV ಫುಟೇಜ್ಗಳು ನಾನೆಲ್ಲಿದ್ದೆಲ್ಲ ನೋಡಿ ಅವನು ಯಾವ ಅಪಘಾತ ಒಳಪಡಿಸಿದ್ದ ವಾಹನನ ಇವತ್ತು PF ಹಾಕಿ ಸೀಸು ಕೂಡ ಮಾಡಲಾಗಿದೆ. ನನ್ನ ಆರೋಪದಿಂದ ಹೊರಡೆ ಇರ್ಬೋದು. ಆದರೆ ನನಗೆ ಈ ಥರ ವ್ಯಕ್ತಿಗಳು ಇದೇ ವೇದಿಕೆ, ಇದೇ ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡು ನಿರಂತರವಾಗಿ ನನ್ನ ಮೇಲೆ ಒಂದು ನ್ಯಾಯಾಧೀಶರನ್ನ ಕರೆಸಿ ಅನಿಲ್ ಕುಮಾರ್ನೇ ಹೇಳಿಸಿದ ಅಂತೇಳಿ ಪತ್ರಿಕಾಗೋಷ್ಠಿ ಮಾಡಿದರು, ಅನಿಲ್ ಕುಮಾರ್ನೇ ಅಪಪ್ರಚಾರ ಮಾಡಿದ ಅಂತೇಳಿ ಪತ್ರಿಕಾಗೋಷ್ಠಿ ಮಾಡಿದರು, ಪ್ರೆಸ್ ಮೀಟ್ ಮಾಡಿದರು, ಮತ್ತು ಪ್ರತಿಭಟನೆ ಕೂಡ ಮಾಡಿರ್ತಾರೆ. ಇದಲ್ಲದೆ ನಾನು ನನ್ನ ಸಮಾಜದ ನಾಯಕರಿದ್ದಾರೆ, ಇವತ್ತಿನ ನಾಳೆ ಸರಿಯಾಗ್ತದೆ ಅಂತ ಸುಮ್ಮನಿದ್ರೆ ನನ್ನಷ್ಟಕ್ಕೆ ಇವರು ಬಿಟ್ಟಿಲ್ಲ. ತಾವು ಗಮನಿಸಿರ್ಬೋದು, ನಿರಂತರವಾಗಿ ಮಾಧ್ಯಮದ ಅದು ಒಂದು ಅಂಗ ಅಂತ ಅಂದ್ಬಿಡ್ತೀನಿ. ಮೊರಾರ್ಜಿ ದೇಸಾಯಿ ಸ್ಕೂಲಲ್ಲಿ ಎಲ್ಲರೂ ಕೂಡ ಎಲ್ಲ ಸಮುದಾಯದ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡ್ತಾರೆ. ಮೊರಾರ್ಜಿ ಸ್ಕೂಲಲ್ಲಿ ಯಾವ ಥರ ಒಂದು ಕಲುಷಿತ ವಾತಾವರಣ ನಿರ್ಮಾಣ ಆಗಿದೆ. ಬೀಗ್ನಲ್ಲಿ ಮೊರಾರ್ಜಿ ಸ್ಕೂಲಲ್ಲಿ ಕಲುಷಿತ ವಾತಾವರಣ ಆಗಿದೆ.
ಆ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಒಂದೇ ಒಂದು ಏಕೈಕ ಕಾರಣ ಮರ್ಲೆ ಅಣ್ಣೆಯವರ ಅಂಬೇಡ್ಕರ್ ವಾದದ ಒಬ್ಬ ಮುಖಂಡ ಸಂತೋಷ್ ಲಕ್ಕಿಯಾನ್ ಅನ್ನೋ ಹೆಂಡತಿ ಶ್ರುತಿ ಅನ್ನೋಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಏನು ಸ್ಟಾಫ್ ನರ್ಸ್ ಆಗಿ. ಆಕೆಗೆ ಮೇಲ್ವಿಚಾರಕಿ ಸ್ಥಾನ ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅಲ್ಲಿ ಪ್ರಿನ್ಸಿಪಾಲ್ ಮೇಲೆ ಅಟ್ರಾಸಿಟೀಸ್ ಕೇಸ್ ಮಾಡ್ತಾರೆ, ದೆನ್ ಲೆಕ್ಚರ್ ಮೇಲೆ ಅಟ್ರಾಸಿಟೀಸ್ ಕೇಸ್ ಮಾಡ್ತಾರೆ. ಅವು ಕೂಡ ಇವತ್ತು ಬಿ ರಿಪೋರ್ಟ್ಗಳಾಗಿದೆ. ಮಧುಸೂದನ್ ಭಾಗ್ಯತ್ವ ಇಲ್ಲ ಅಂಥೇಳಿ ಚಾರ್ಜ್ ಶೀಟಲ್ಲಿ ಕೂಡ ಬಿಟ್ಟಿದ್ದಾರೆ. ದೆನ್ ಇದೆಲ್ಲ ಆದಮೇಲೆ ನೀವು ನಂದೇ ಪ್ರಕರಣದಲ್ಲಿ 9/7/2025ನೇ ತಾರೀಕು ಅಜತ್ ಪಾರ್ಕ್ ಸರ್ಕಲ್ಲಿ ಪ್ರತಿಭಟನೆ ಮಾಡ್ತಾರೆ. ಆ ಪ್ರತಿಭಟನೆ ಮಾಡಬೇಕಾದ್ರೆ ಈ ಏನು ಪೊಲೀಸ್ ಇಲಾಖೆ ಅಥವಾ ಅಡಿಷನಲ್ SP ಇದ್ದಾರೆ, ಅವ್ರ ಮಕ್ಕಳಿದ್ರೆ ತಲೆಯನ್ನು ಹೊಡೆದಾಕಿ ಅಂತೇಳಿ ದಂಡರಮುಖಿ ಶ್ರೀನಿವಾಸ್ ನೇರವಾಗಿ ಬಹಿರಂಗವಾಗಿ ಹೃದಯ ಭಾಗದಲ್ಲಿ ಆ ರೀತಿ ಹೇಳಿಕೊಡ್ತಾರೆ. ಅಂಥ ಶ್ರೀನಿವಾಸ್ ಮೇಲೆ ಒಂದು ರೌಡಿ ಶೀಟ್ ಇದೆ, ಇವತ್ತು ಕೂಡ ರೌಡಿ ಶೀಟ್ ಚಾಲ್ತಿಯಲ್ಲಿದೆ. ಈ ಏನು ನಾವು ಇದುವರೆಗೂ ಹೋರಾಟಗಾರರು ಅಂತ ಹೇಳ್ಕೊಂಡು ಮರಳೆ ಅಣ್ಣಯ್ಯನವರು ಇಷ್ಟು ದಿನ ಹೋರಾಟಗಾರರು, ನಾನು ಹೋರಾಟ ಬಿಟ್ಟರೆ ಬೇರೆ ಏನು ಮಾಡಲ್ಲ ಅಂತ ಹೇಳ್ತಾರ. ಅವರು ಕೂಡ ಭಾರತೀಯ ಅಂಚೆ ಇಲಾಖೆಯಲ್ಲಿ ಪೋಸ್ಟ್ ಆಫೀಸಲ್ಲಿ ಎಂಪ್ಲಾಯ್ ಇರ್ತಾರೆ. ಎಂಪ್ಲಾಯ್ ಆಗಿದ್ದು ಮಿಸ್ಅಪ್ರಿಸಿಯೇಷನ್ ಅಂತೇಳಿ ಅವರು ಹಣ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ವಿಧವೆಯರ್ದು, ವೃದ್ಧರದು, ಅಂಗವಿಕಲರ ಹಣ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತೇಳಿ ಅವ್ರನ್ನ ವಜಾ ಮಾಡ್ತೇನೆ 2015ರಲ್ಲಿ ಮಾಡೋದು. ಒಂದು ವರ್ಷ ಮೇಬಿ ಕೆಲಸ ಮಾಡಿಲ್ಲ ಅಂತ ಅನ್ಕೋತೀನಿ. ಇಂಥ ವೃತ್ತಿಯನ್ನು ಒಳಗೊಂಡಿರೋರು ಕೃಷ್ಣಮೂರ್ತಿ ಅವರು ಸಂವಿಧಾನ ರಕ್ಷಣಾ ಸಮಿತಿ ಅಂತೇಳಿ ಮುಖಂಡರು ಅಂತೇಳಿ ಇದು ಮಾಡ್ತಾರೆ. ಅವರು ಕೂಡ ನಮ್ಮದೇ ಸಮುದಾಯದವರಾದ ಎರಡನೇಲಿ 3-4 ಬಡ ಕುಟುಂಬಗಳು ಗ್ರಾಮೀಣ ಜಾಗ 10 ಗುಂಟೆ 20 ಗುಂಟೆ ಮಾಡಿಕೊಂಡು ಅವರು ಪುರಾತನ ಕಾಲದಿಂದ ಪೂರ್ವಜರ ಕಾಲದಿಂದಲೂ ಕೂಡ ಅವರು ಇದು ಮಾಡ್ಕೊಂಡಿದ್ದಾರೆ. ಅವ್ರನ್ನೂ ಕೂಡ ಪ್ರಕರಣ ದಾಖಲು ಮಾಡಿದ್ದಾರೆ. ಅವ್ರ ಮೇಲೆ FIR ಮಾಡಿಸಿದ್ದಾರೆ. ಎಲ್ಲರ ಮೇಲೆ ದಲಿತ ಶೋಷಿತರ ಮೇಲೆ FIR ಮಾಡೋದು, ಶೋಷಿತರನ್ನೇ ಶೋಷಣೆ ಮಾಡೋಂಥ ಪ್ರಸಂಗ. ನಾನು ಅದೇ ಸಮಯದಲ್ಲಿ ಇದ್ದು ಕೂಡ ನಾನು ಏನು ಹೋರಾಟಗಳನ್ನು ಮತ್ತು ಸಾಮಾಜಿಕ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ಕೊಬಂದರು. ಈ ಥರ ನನ್ನ ಮೇಲೆ ಅಲಿಗೇಷನ್ ಮಾಡಿ ನಾನು ತೇಜೋವಧೆ ಮಾಡಿ ನನ್ನ ವೃತ್ತಿ ಮತ್ತು ನನ್ನ ವೈಯಕ್ತಿಕ ಘನತೆಗೆ ಧಕ್ಕೆ ತಂದು ಈ ಥರ ಸುಳ್ಳು ಪ್ರಕರಣಗಳನ್ನು ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ರಾಜೇಗೌಡ, ಜಯ ಕರ್ನಾಟಕ ಸಂಘಟನೆ ಶಾಸ್ತಾ ಅನಿಲ್, JCI ಚಿಕ್ಕಮಗಳೂರು ಮಲ್ನಾಡ್ ಅಧ್ಯಕ್ಷರಾದ ಪ್ರದೀಪ್, ಹುಣಸೆಮಕ್ಕಿ ಲಕ್ಷ್ಮಣ್, ಉಪ್ಪಳ್ಳಿ ರಾಜಣ್ಣ, ರಮೇಶ್, ಸತೀಶ್ ಕಲ್ದೊಡ್ಡಿ, ದಿವಾಕರ್, ಈಶ್ವರ್ ಉಪಸ್ಥಿತರಿದ್ದರು.